ಟೋಟಲಿ ಇಟ್ ಇಸ್ ನಾಟ್ ಕರೆಕ್ಟ್. ನಾವು ಈಗಾಗಲೇ ಹೇಳಿದ್ದೀನಿ 52,009 ಕೋಟಿ ಈ ವರ್ಷ ಏನಿದೆ ಅದರಲ್ಲಿ 41,650 ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಿ ಖರ್ಚು ಮಾಡಿದ್ದೀವಿ. ಗೃಹಲಕ್ಷ್ಮಿ ಯೋಜನೆಗೂ ಕೂಡ ಖರ್ಚು ಮಾಡಿದ್ದೀವಿ. ಒಂದು ತಿಂಗಳದ್ದು ಉಳಿದಿರಬೇಕಲ್ಲ, ಎಷ್ಟು ತಿಂಗಳದ್ದು ಉಳಿದಿದೆ ಗೃಹಲಕ್ಷ್ಮಿ? ಜನವರಿಯಿಂದ ಉಳಿದಿದೆ, ಅದನ್ನು ಕೂಡ ಕೊಡ್ತೀವಿ. ಅದರಿಂದ ಮಾನ್ಯ ಅಧ್ಯಕ್ಷರೇ, ಆಮೇಲೆ ಶಿಕ್ಷಣ ಇಲಾಖೆ ಮೇಲೆ ಮಾತಾಡಿದ್ದೀರಿ. ಸುಮಾರು 1,41,000 ಶಿಕ್ಷಕರು ಕೊರತೆ ಇರ್ತಿತ್ತು, ಕೊರತೆ ಇದೆ. 6,400 ಶಾಲೆಗಳಲ್ಲಿ ಒಬ್ಬರೇ ಟೀಚರ್ ಇದ್ದಾರೆ ಅಂತ ಹೇಳಿದಿರಿ. ನೀವು ಹೇಳಿದಿರಲ್ಲ. ನಾವು ಎಷ್ಟು ಜನ ಟೀಚರ್ಗಳ ನೀವು 4 ವರ್ಷದಲ್ಲಿ ಎಷ್ಟು ಜನ ಟೀಚರ್ಗಳ ರಿಕ್ರೂಟ್ ಮಾಡಿದ್ರಿ? ಈಗ ರಿಕ್ರೂಟ್ಮೆಂಟೇ ಆಗ್ತಾ ಇಲ್ಲ, ಎಲ್ಲ ಕಾಂಟ್ರಾಕ್ಟ್ ಬೇಸಿಸ್ ಅಲ್ಲಿ ತಗೊಳ್ತಾರೆ. ಅದಕ್ಕೆ ಲೆಕ್ಕ ಇಲ್ಲ, ಪಕ್ಕ ಇಲ್ಲ. ಈ ರೀತಿ ನೀವೇನ್ ಮಾಡಿದ್ರಿ? ನೀವೇನ್ ಮಾಡಿದ್ರಿ ಹೇಳಪ್ಪ. ಅಂಕಿಅಂಶಗಳು ಅಲ್ಲ, ನೀವೇನ್ ಮಾಡಿದ್ರಿ ಹೇಳ್ರಿ. ಗಮನಕ್ಕೆ ಒಂದು ವಿಷಯ ತರ್ತೀನಿ. ಅಲ್ಲ, ಗಮನ ತರೋದು ಇರ್ಲಿ. ನೀವು ಎಷ್ಟು ಟೀಚರ್ಗಳನ್ನ ರಿಕ್ರೂಟ್ ಮಾಡಿದ್ರಿ? ನೋಡಿ, ವೆರಿ ಸಿಂಪಲ್ ಕ್ವಶನ್. ನೀವು ಎಷ್ಟು ಜನ ರಿಕ್ರೂಟ್? ನಾನು ಸರ್ಕಾರಕ್ಕೆ 80 ಪತ್ರ, ನಾವು 13,000 ಜನ ರಿಕ್ರೂಟ್ ಮಾಡಿದ್ವಿ. ನೀವು ಎಷ್ಟು ಜನ ಮಾಡಿದ್ರಿ ಹೇಳಿ ನೋಡಿ. ಕೊಡೋದಿಲ್ಲ. ಅಲ್ಲ, ಒಂದೇ ಒಂದು ನಾವು 13,000 ಜನ ರಿಕ್ರೂಟ್ ಮಾಡಿದೀವಿ 2 ವರ್ಷದಲ್ಲಿ. ನೀವೆಷ್ಟು ಮಾಡಿದ್ರಿ 4 ವರ್ಷದಲ್ಲಿ ಹೇಳಿ ನೋಡಿ. ಈಗ ಅಂಕಿಅಂಶಗಳನ್ನ ಕೊಡ್ಬೇಕು ನಾವು. ಆದ್ರೆ ಮುಖ್ಯಮಂತ್ರಿಗಳನ್ನು ದಯವಿಟ್ಟು ನನ್ನ ಮಾತನ್ನು ಸ್ವಲ್ಪ ಕೇಳಿಸ್ಕೊಳ್ಳಿ. ವಿರೋಧ ಪಕ್ಷದವರು ಕೇಳಿದಾಗ ಅಂಕಿಅಂಶಗಳನ್ನು ಕೊಡಿ ಅಂತೇಳಿ ಇದುವರೆಗೂ ಯಾವ್ದು 80 ಪತ್ರಗಳು ನನ್ನ ಹತ್ರ ಬಾಕಿ ಇದೆ. ಒಂದಕ್ಕೂ ಉತ್ತರ ಇದು ಅಂಕಿಅಂಶಗಳು ಕೊಡೋದಿಲ್ಲ, ಉತ್ತರ ಕೊಡೋದಿಲ್ಲ. ಹೇಗೆ ನಿಮಗೆ ನಾವು ಉತ್ತರ ಕೊಡಬೇಕು? ಇವತ್ತು ನನ್ನ ಹತ್ರ ಯಾವ ಮಾಹಿತಿ ಮೇಲೆ ಹೇಳಿದ್ರಿ? ಮತ್ತೆ ಇದನ್ನ ನಮಗೆ ಬೇರೆ ರೀತಿಯಲ್ಲಿ ತಗೊಳ್ತೀವಲ್ಲ, ಅದರಲ್ಲಿ ಸರ್ಕಾರದ ಚಾನೆಲ್ ಅಲ್ಲದೆ ಬೇರೆ ರೀತಿ ತಗೊಳ್ಳೋದು ನಮ್ಮದೇ ಸೋರ್ಸಸ್ ಇರ್ತದೆ. ಅದು ಅಫಿಷಿಯಲ್ ಆಗಿ ಕೊಡಲ್ಲ ಅವರು. ನಾವೇನ್ ಮಾಡ್ಬೇಕು? ಕೇಳಬೇಕಲ್ಲ. ನಾನು ನೀ ಹೇಳ ನಿಮ್ ಬಿಜೆಪಿ ಅವ್ರ ಕಾಲದಲ್ಲಿ ನಾ ಬರೆದಂತ ಒಂದು ಪತ್ರಕ್ಕೂ ಉತ್ತರ ಕೊಟ್ಟಿಲ್ಲ. ಹಾಗಾದ್ರೆ ನನ್ನ ಮೇಲೆ ಆಗಿತಾನ ತೀರ್ಸ್ಕೊತಾ ಇದ್ದೀರಾ? ಇಲ್ಲಪ್ಪ, ನಿನ್ ಮೇಲೆ ಆಗೇನಿಲ್ಲ. ನೀನ್ ಪ್ರೀತಿ ಅಂಕಿಅಂಶಗಳು ಕೊಡಕ್ಕೆ ಹೇಳಿ ಸರ್. ನಾನು ನೋಡಪ್ಪ, ಯಾರೇ ದುರ್ಬಲ ವರ್ಗದವರು ಇದ್ರು ಕೂಡ ಪ್ರೀತಿಸ್ತೀನಿ ನಾನು. ನಾವು ನಿಮ್ಮನ್ನು ಪ್ರೀತಿಸ್ತೀವಿ ಸರ್. ನಾವು ವೈಯಕ್ತಿಕವಾಗಿ ನಾನು ಬಹಳ ಗೌರವ ಕೊಡೋ ವ್ಯಕ್ತಿ, ವೈಯಕ್ತಿಕವಾಗಿ. ಆಮೇಲೆ ವಿಷಯ ಬಂದಾಗ ನಾನು ಪ್ರಸ್ತಾಪ ಮಾಡಬೇಕು ನನ್ನ ಸ್ಥಾನದಿಂದ. ಆಯ್ತು ಮಾಡಪ್ಪ. ವಿಶ್ವವಿದ್ಯಾನಿಲಯಗಳನ್ನ ಮುಚ್ತೀರಿ ಅಂತ ಹೇಳಿದ್ದಾರೆ. ಈಗಾಗಲೇ ನಮ್ಮ ಹೈಯರ್ ಎಜುಕೇಶನ್ ಮಿನಿಸ್ಟ್ರು ಬಹಳ ಸುದೀರ್ಘವಾಗಿ ಉತ್ತರ ಕೊಟ್ಟಿದ್ದಾರೆ ಈ ಹೌಸ್ನಲ್ಲೇ ಅಲ್ಲ. ಅದಕ್ಕೆ ಮತ್ತೆ ನಮ್ಮ ಉತ್ತರ ಬಂತು, ನಾವು ತೃಪ್ತರಾಗಿದ್ದೇವೆ, ತೆಗೆಯೋದಿಲ್ಲ ಅಂತ ಹೇಳಿದ್ದೀರಿ. ನಾನು ಮಾತಾಡಿರೋದು ತಾವು ಹೇಳೋದಕ್ಕೆ ಮುಂಚೆ ಮುಚ್ಚಲ್ಲ ಅಂತ ಹೇಳಿರೋದು ಎಲ್ಲ. ಆಮೇಲೆ ನಮ್ಮ ಉತ್ತರ ಕೊಟ್ಟಿರೋದು ರಿಪೋರ್ಟ್ ಬಂದ ಮೇಲೆ ತೀರ್ಮಾನ ಮಾಡ್ತೀವಿ. ನಾವು ಮಾತಾಡಿದಾಗ ಸರ್ ಅವ್ರು ಹೇಳಿರ್ಲಿಲ್ಲ, ಆಮೇಲೆ ಅವ್ರು ಉತ್ತರ ಕೊಟ್ಟಿದ್ದಾರೆ, ತಾವು ಕೊಟ್ಟಿದ್ದೀರಿ, ನಾವು ಸ್ವಾಗತಿಸಿದ್ದೀವಿ. ನೋಡಿ, ನಾನು ಉತ್ತರ ಕೊಟ್ಟಿರೋದು ಈಗಲೂ ಅಗೈನ್ ಈ ಇದರಲ್ಲಿ ಮೇಕಿಂಗ್ ಇಟ್ ವೆರಿ ಕ್ಲಿಯರ್. ಇನ್ನೂ ಕೂಡ ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿದ್ದೀವಿ. ಉಪ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಒಂದು ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿದ್ದೀವಿ. ಅವರು ಇನ್ನೂ ರಿಪೋರ್ಟ್ ಕೊಟ್ಟಿಲ್ಲ. ನೀವು ಪ್ರಶ್ನೆ ಮಾಡಿರ್ತಕ್ಕಂಥದ್ದು ಪ್ರಿಮೇಚ್ಯೂರ್ ಆಗಿರೋದು. ಅವ್ರು ರಿಪೋರ್ಟ್ ಕೊಟ್ಟ ಮೇಲೆ ಅವ್ರು ಮುಂದುವರಿಸಬೇಕೋ ಬೇಡವೋ ಅಂತಕ್ಕಂಥದ್ದನ್ನು ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ದೀನಿ. ನಾನು ಸ್ಟೇಟ್ಮೆಂಟ್ ಕೊಟ್ಟಿರೋದು ಮುಚ್ಚಲ್ಲ ಅಂತ ಹೇಳಿದ್ದೀನಿ. ಅಂದರೆ ನೀವು ಹೊಸ ಯೂನಿವರ್ಸಿಟಿಗಳು ಮಾಡಿದ್ರಿ, 7 ಯೂನಿವರ್ಸಿಟಿಗಳನ್ನ, ಅವು ಮುಚ್ತಾರೆ ಅಂತ ಹೇಳಿ ಮುಚ್ಚೋ ಪ್ರಶ್ನೆ ಇಲ್ಲ. ಮುಂದುವರಿಸಬೇಕೋ ಬೇಡವೋ ಅಂತ ಹೇಳ್ತೀವಿ ಅಂತ ಹೇಳಿದ್ದೀನಿ ನಾನು. ಅದು ನನ್ನ ಸ್ಟೇಟ್ಮೆಂಟು. ಅದಲ್ಲದೆ ಇಲ್ಲಿ ಹೈಯರ್ ಎಜುಕೇಷನ್ ಮಿನಿಸ್ಟ್ರು ಭಾಳ ಸುದೀರ್ಘವಾಗಿ ಉತ್ತರ ಕೊಟ್ಟಿದ್ದಾರೆ. ಇಲ್ಲೇ ಈ ಸದನದಲ್ಲೇ ಎತ್ತಿದ್ದದು, ಅದಕ್ಕೆ ಉತ್ತರ ಕೊಟ್ಟಿದೆ.